ಸಂದ್ಕಣಿ ಗ್ರಾಮದಲ್ಲಿ ನಾಗವರ್ಮರಸನ ಕಾಲದ ವೀರಗಲ್ಲು ಪತ್ತೆ. ಅಂಕೋಲಾ ತಾಲೂಕಿನ ಅಗಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂದ್ಕಣಿ ಗ್ರಾಮದಲ್ಲಿ ಜಿಲ್ಲೆಯ ಇತಿಹಾಸ ಸಂಶೋಧಕ ಶ್ಯಾಮಸುಂದರ್ ಗೌಡ, ಮಾರುಗದ್ದೆ ಶಾಲೆಯ ಶಿಕ್ಷಕರಾದ ದಿವಾಕರ್ ದೇವನ್ಮನೆ, ನೀಲಕಂಠಗೌಡ ಹಾಗೂ ಸ್ಥಳೀಯರಾದ ಕೇಶವ ಭಂಡಾರಿ ಅವರುಗಳು ಕೈಗೊಂಡ ಕ್ಷೇತ್ರ ಕಾರ್ಯದಲ್ಲಿ ಅಲ್ಲಿನ ನಿರ್ಜನ ಅರಣ್ಯ ಪ್ರದೇಶದಲ್ಲಿ 12ನೇ ಶತಮಾನದ ಆರಂಭದ ಅವಧಿಗೆ ಸೇರಿದ ನಾಗವರ್ಮರಸನ ಕಾಲದ ವೀರಗಲ್ಲೊಂದನ್ನು ಪತ್ತೆ ಮಾಡಿದ್ದಾರೆ. ಈ ಕುರಿತು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಗೌಡರು, ಸಂದ್ಕಣಿಯಲ್ಲಿ ದೊರೆತ ವೀರಗಲ್ಲು 5 ಅಡಿ ಎತ್ತರವಿದ್ದು 22 ಅಂಗುಲ ಅಗಲವಾಗಿದೆ. ಒಟ್ಟು 7 ಪಟ್ಟಿಕೆಗಳಲ್ಲಿ ಇದನ್ನು ಚಿತ್ರಿಸಲಾಗಿದ್ದು, ಇದರಲ್ಲಿ ಯಾವುದೇ ಬರವಣಿಗೆ ಇಲ್ಲ. ಇದೊಂದು ಶಾಸನರಹಿತ ವೀರಗಲ್ಲಾಗಿದೆ ಎಂದು ತಿಳಿಸಿದರು. ನೆಲದ ಕಡೆಯಿಂದ ಮೊದಲನೇ ಪಟ್ಟಿಕೆಯಲ್ಲಿ ಖಡ್ಗ ಯುದ್ಧದ ಚಿತ್ರವನ್ನು, 2ನೇ ಪಟ್ಟಿಕೆಯಲ್ಲಿ ತಾಳ, ಜಾಗಟೆ, ಮೃದಂಗ ಇತ್ಯಾದಿಗಳನ್ನು ಬಾರಿಸುತ್ತಿರುವ ವಾದ್ಯ ವೃಂದದವರನ್ನು, 3ನೇ ಪಟ್ಟಿಕೆಯಲ್ಲಿ ಬಿಲ್ ಯುದ್ಧದ ಚಿತ್ರವನ್ನು ತೋರಿಸಲಾಗಿದೆ. 4ನೇ ಪಟ್ಟಿಕೆಯಲ್ಲಿ ವಾನರ ಮತ್ತು ದಾನವರ ನಡುವೆ ಯುದ್ಧ ನಡೆಯುತ್ತಿರುವಂತೆ ಚಿತ್ರಿಸಲಾಗಿದೆ. 5ನೆಯ ಪಟ್ಟಿಯ ಅರ್ಧ ಭಾಗದಲ್ಲಿ ರತಿಕ್ರೀಡಾ ನಿರತ ದಂಪತಿ ಶಿಲ್ಪವನ್ನು, ಇನ್ನರ್ಧ ಭಾಗದಲ್ಲಿ ಮಂಟಪವೊಂದರಲ್ಲಿ ವಾನರ ದಂಪತಿಗಳಿಬ್ಬರು ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿರುವಂತೆಯೂ ಚಿತ್ರಿಸಲಾಗಿದೆ. ವೀರಗಲ್ಲೊಂದರಲ್ಲಿ ವಾನರರು ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಶಿಲ್ಪ ಈ ಹಿಂದೆ ಬೇರೆಲ್ಲಿಯೂ ದೊರೆತ ಉದಾಹರಣೆಗಳಿಲ್ಲ. ಇದೊಂದು ಅಪರೂಪದ ಶಿಲ್ಪವಾಗಿದೆ. ಅದರ 6ನೆಯ ಪಟ್ಟಿಯಲ್ಲಿ ವೀರನೊಬ್ಬ ಕುದುರೆ ಸವಾರರು ಮತ್ತು ಕಾಲಾಳುಗಳೊಂದಿಗೆ ಏಕಕಾಲದಲ್ಲಿ ಹೋರಾಡುತ್ತಿದ್ದು, ವೀರನ ಕಾಲ ಕೆಳಗೆ ಒಂದಿಷ್ಟು ಜನ ಸೈನಿಕರು ಸತ್ತು ಬಿದ್ದಂತೆ ಚಿತ್ರಿಸಲಾಗಿದೆ. ಹಲವಾಳು ಕುದುರೆಯಂ ಕಂಡು ತಾಗಿ ತಳ್ತಿರಿದು ಸುರಲೋಕ ಪ್ರಾಪ್ತನಾದ ಎನ್ನುವ ಶಾಸನಗಳಲ್ಲಿ ಬರುವ ಮಾತಿಗೆ ಪೂರ್ತಿಯಾಗಿ ಒಪ್ಪುವಂತೆ ಈ ಪಟ್ಟಿಕೆಯನ್ನು ಕೆತ್ತಲಾಗಿದೆ. ಎಲ್ಲಕ್ಕಿಂತ ಮೇಲಿನ 7ನೇ ಪಟ್ಟಿಕೆಯಲ್ಲಿ ಆನೆಗಳಿಂದ ಅಭಿಷೇಕಗೊಳ್ಳುತ್ತಿರುವ ಲಕ್ಷ್ಮಿಯ ಉಬ್ಬು ಚಿತ್ರವಿದೆ. ಅಭಿಷೇಕ ಲಕ್ಷ್ಮಿಯ ಮೇಲ್ಭಾಗದಲ್ಲಿ ಕೀರ್ತಿ ಮುಖವನ್ನು ಚಿತ್ರಿಸಲಾಗಿದೆ. ಮಕರ ಪಟ್ಟಿಕೆಗಳಿಂದ ಅಲಂಕೃತವಾದ ಲಲಾಟದ ಪ್ರಭಾವಳಿಯಲ್ಲಿ ಕದಂಬರ ಲಾಂಛನದ ಮಾದರಿಯ ಸಿಂಹ ಚಿತ್ರವನ್ನು ಚಿತ್ರಿಸಲಾಗಿದ್ದು, ಇದು ಆ ಕಾಲದಲ್ಲಿ ಕದಂಬರ ಆಡಳಿತ ಇಲ್ಲದೇ ಇದ್ದರೂ ಆ ವಂಶಕ್ಕೆ ಸೇರಿದ ಅಧಿಕಾರಿ ವರ್ಗ ಇಲ್ಲಿತ್ತು ಅನ್ನುವುದನ್ನು ಸೂಚ್ಯವಾಗಿ ತಿಳಿಸುತ್ತದೆ ಎಂದು ವಿವರಿಸಿದರು. ವೀರಗಲ್ಲಿನಲ್ಲಿ ಯಾವುದೇ ಶಾಸನ ಇಲ್ಲದೇ ಇದ್ದರೂ ಇದು ನಾಗವರ್ಮರಸನ ಕಾಲದೆಂದು ನಿಖರವಾಗಿ ಹೇಗೆ ಗುರುತಿಸಿದ್ದೀರಿ ಎನ್ನುವ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಗೌಡರು, ಈವರೆಗೆ ನಮಗೆ ಅಂಕೋಲಾ, ಕುಮಟಾ, ಹೊನ್ನಾವರ ತಾಲೂಕುಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಈ ಮಾದರಿಯ ವೀರಗಲ್ಲುಗಳು ದೊರೆತಿವೆ. ಅವೆಲ್ಲ ಶಿಲ್ಪಶೈಲಿಯಲ್ಲಿ ಒಂದೇ ರೀತಿಯದ್ದಾಗಿವೆ. ಅದರಲ್ಲಿ 9 ಶಿಲ್ಪಗಳಲ್ಲಿ ಶಾಸನವಿದ್ದು ಅಲ್ಲೆಲ್ಲ ನಾಗವರ್ಮರಸನನ್ನು ಹೆಸರಿಸಲಾಗಿದೆ. ನಾಗವರ್ಮರಸನ ಅವಧಿಯ ವೀರಗಲ್ಲುಗಳ ಪ್ರಮುಖ ಲಕ್ಷಣವೆಂದರೆ ಇಲ್ಲಿ ನಾಗವರ್ಮರಸನ ಸೈನ್ಯವನ್ನು ವಾನರ ಸೈನ್ಯದಂತೆಯೂ ಶತ್ರು ಸೈನ್ಯವನ್ನು ದಾನವ ಅಂದರೆ ರಾಕ್ಷಸರ ಸೈನ್ಯದಂತೆಯೂ ಚಿತ್ರಿಸಲಾಗಿದೆ. ಈ ವೀರಗಲ್ಲುಗಳ ಶಿಲ್ಪಗಳಲ್ಲಿ ರಾಮಾಯಣದ ಪ್ರಭಾವ ಗಾಢವಾಗಿ ಕಾಣುತ್ತದೆ. ಹಾಗೆಯೇ ವೀರಗಲ್ಲುಗಳ 1 ಅಥವಾ 2 ಪಟ್ಟಿಕೆಯಲ್ಲಿ ಕಾಮಕೇಳಿಯ ಚಿತ್ರಗಳನ್ನು ಚಿತ್ರಿಸುವುದೂ ಸಹ ನಾಗವರ್ಮರಸನ ಅವಧಿಯ ವೀರಗಲ್ಲುಗಳ ಒಂದು ಪ್ರಮುಖ ಲಕ್ಷಣವಾಗಿದೆ. ಈಗ ನಮಗೆ ಸಂದ್ಕಣಿಯಲ್ಲಿ ದೊರೆತಿರುವ ವೀರಗಲ್ಲಿನ 4ನೇ ಪಟ್ಟಿಯಲ್ಲಿ 2 ವಾನರರು 2 ರಾಕ್ಷಸರೊಂದಿಗೆ ಹೋರಾಡುತ್ತಿರುವ ದೃಶ್ಯವನ್ನು ಕೆತ್ತಲಾಗಿದೆ. ಹಾಗೂ 5ನೇ ಪಟ್ಟಿಕೆಯಲ್ಲಿ ರತಿಕ್ರೀಡಾ ನಿರತ ದಂಪತಿಗಳನ್ನು ಚಿತ್ರಿಸಲಾಗಿದೆ. ಈ ಅಂಶಗಳನ್ನು ಗಮನಿಸಿ ಸಂದ್ಕಣಿಯಲ್ಲಿ ದೊರೆತಿರುವ ಈ ವೀರಗಲ್ಲು ನಾಗವರ್ಮರಸನ ಕಾಲದ್ದು ಎಂದು ಖಚಿತವಾಗಿ ತೀರ್ಮಾನಿಸಲಾಗಿದೆ ಎಂದರು. ತೋರಿಸಿ ಶತ್ರು ಸೈನ್ಯವನ್ನ ಅವರು ರಾಕ್ಷಸರ ರೀತಿಯಲ್ಲಿ ಚಿತ್ರಿಸ್ತಾ ಇದ್ದಾರೆ. ಇಲ್ಲಿ ಒಬ್ಬ ವಾನರ ಒಬ್ಬ ರಾಕ್ಷಸನ ಜೊತೆಯಲ್ಲಿ, ಇಲ್ಲಿ ಒಬ್ಬ ವಾನರ ರಾಕ್ಷಸನ ಜೊತೆಯಲ್ಲಿ ಯುದ್ಧ ಮಾಡುವಂತ ಶಿಲ್ಪವನ್ನು ತೋರಿಸಿದ್ದಾರೆ. ಆಮೇಲೆ ಇಲ್ಲಿ ಒಬ್ಬ ದಾನವ ಕೂಡ ಮಡಿದು ಬಿದ್ದಂತ ಸತ್ತಿ ಬಿದ್ದಂತ ಒಂದು ಚಿತ್ರವನ್ನು ತೋರಿಸಿದ್ದಾರೆ ಅವರು. ಈ ಪಟ್ಟಿಕೆ ನಮಗೆ ಇದು ನಾಗವರ್ಮರಸನ ಕಾಲದ ಒಂದು ವೀರಗಲ್ಲು ಅಂತೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಧಾರ ಒದಗಿಸುತ್ತದೆ. ಅದೇ ರೀತಿ ನಾಗವರ್ಮರಸ ಸಾಮಾನ್ಯ ಶಕ 1070ರಿಂದ 1113ರವರೆಗೆ ಸುಮಾರು 43 ವರ್ಷಗಳವರೆಗೆ ಗೋಕರ್ಣಪುರಾಧೀಶ್ವರ ಎಂಬ ಬಿರುದನ್ನು ಧರಿಸಿ ಅಂಕೋಲಾ, ಕುಮಟಾ, ಹೊನ್ನಾವರ, ಸಿದ್ದಾಪುರ ತಾಲೂಕಿನ ಕೆಲ ಭಾಗಗಳನ್ನು ಅಂದರೆ ಪ್ರಾಚೀನ ಸಂಪೂರ್ಣ ಹೈವೆ 500 ಮತ್ತು ಕೊಂಕಣ 900ರ ದಕ್ಷಿಣ ಭಾಗಗಳನ್ನು ಆಳಿದ ಒಬ್ಬ ಅರಸ. ಈ ಅರಸನಿಗೆ ಸೇರಿದ 12 ಶಾಸನಗಳು ಈವರೆಗೆ ಲಭ್ಯವಾಗಿವೆ.